ನಟ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದು ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕನ್ನಡದ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಆ ವಿಚಾರಕ್ಕೆ ಕರವೇ ನಾರಾಯಣಗೌಡ ಬಣದಿಂದ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ. ಅಂದ್ರೆ ಕನ್ನಡ ಹುಟ್ಟಿದ ತಮಿಳು ಭಾಷೆಯಿಂದ ಅಂತ ಹೇಳಿದ್ರಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಕನ್ನಡದ ಭಾಷೆ ಬಗ್ಗೆ ಕಾರ್ಯಕ್ರಮದೊಳಗಡೆ ತಮಿಳ ನಟ ಕಮಲ್ ಹಾಸನ್ ಅವರು ಒಂದು ಉದ್ದಟತನದ ಕನ್ನಡದ ಭಾಷೆ ಬಗ್ಗೆ ಬಾರಿ ಇದರಿಂದ ಮಾತಾಡಿದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಕನ್ನಡಿಗರು ಯಾರು ಕೂಡ ಸಹಿಸುವುದಿಲ್ಲ. ತಮಿಳು ಭಾಷೆಯಿಂದ ಹುಟ್ಕೊಂಡಿರುವಂತ ಕನ್ನಡ ಭಾಷೆ ಅಂತ ಹೇಳಿ ಒಂದು ಕನ್ನಡಿಗರನ್ನ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಇವತ್ತು ಬೆಳಗಾವಿಯ ಜಿಲ್ಲಾ ಘಟಕದ ವತಿಯಿಂದ ಕಮಲ್ ಹಾಸನ್ ಅವರಿಗೆ ಎಚ್ಚರಿಕೆ ಕೊಡುವುದ್ರ ಮುಖಾಂತರ ಯಾವುದೇ ಕೂಡ ಕಮಲ್ ಹಾಸನ್ ಅವ್ರ ಚಲನಚಿತ್ರ ಬಿಡುಗಡೆ ಮಾಡಕ್ ನಾವು ಕೊಡುವುದಿಲ್ಲ. ನಿಮಗೆ ಮುಂಚಿತವಾಗಿನೇ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವ್ರ ಚಲನಚಿತ್ರ ಬಂದ್ರೆ ನೀವು ಪ್ರದರ್ಶಿಸಬಾರ್ದು. ಮತ್ತೇನು ಆಂಗ್ಲ ಭಾಷೆ ನಾಮಫಲಕಗಳದಾವ ಅದನ್ನ ತೆಗೆಯುವಂತ ಕೆಲಸ ಮಾಡ್ರಿ. ತೆಲುಗು ಇಂಥವೆಲ್ಲ ಪಿಕ್ಚರ್ ಹಾಕ್ಬೇಡ್ರಿ. ಟಾಕೀಸ್ಗ ಹೋಗಿತ್ತು ನೋಡ್ರಿ. ಹಕ್ಕು ಬದ್ಧ ಹಕ್ಕು ಬದ್ಧ ಕನ್ನಡ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಮಿಳ ಚಿತ್ರನಟ ಕಮಲ್ ಹಾಸನ್ ಅವರು ಕನ್ನಡದ ಭಾಷೆಯ ಬಗ್ಗೆ ಭಾರಿ ಹಗುರವಾಗಿ ಮಾತಾಡಿ ಕನ್ನಡಿಗರ ಕೆಂಗನಿಗೆ ಗುರಿಯಾಗಿದ್ದಾರೆ. ಯಾಕಂದರೆ ಮೋಸ್ಟ್ಲಿ ಕಮಲ್ ಹಾಸನ್ ಅವ್ರಿಗೆ ಗೊತ್ತಿಲ್ಲ ಕನ್ನಡದ ಇತಿಹಾಸ, ಕನ್ನಡದ ಭಾಷೆಗಿರುವಂಥ ಲಿಪಿಯ ಇತಿಹಾಸ. ಸುಮಾರು 3-4 ಸಾವಿರ ವರ್ಷಗಳ ಹಳೆಯ ಇತಿಹಾಸ ಕನ್ನಡದ ಭಾಷೆಗಿದೆ. ಹಾಗಾಗಿ ಏನೋ ಅವರು ಯಾರೋ ಒಂದು ತಮ್ಮ ಮಾತಿನ ಚಪಲಕ್ಕಾಗಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಕೊಂಡಿದೆ ಅಂತ ಹೇಳಿದ್ರ ಮುಖಾಂತರ ಅಲ್ಲೇನೋ ತಮಿಳುನಾಡೊಳಗೆ ಅವರು ಒಂದು ಸ್ಟಾರ್ ಪ್ರಚಾರ ತಗೊಳ್ಬೇಕನ್ನೋ ಕಾರಣಕ್ಕಾಗಿ ಈ ರೀತಿಯನ್ನು ಹೇಳಿಕೆ ಕೊಟ್ಟು ಇಲ್ಲಿ ಕರ್ನಾಟಕದೊಳಗಡೆ ಕನ್ನಡವನ್ನು ಅವಮಾನ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಇಡೀ ರಾಜ್ಯದ ಕನ್ನಡಿಗರು ಯಾರೂ ಕೂಡ ಸಹಿಸುವುದಿಲ್ಲ. ಇವತ್ತು ನಾವು ತಕ್ಷಣವೇ ಕಮಲ್ ಹಾಸನ್ ಅವರು ಕನ್ನಡಿಗರ ಕ್ಷಮೆಯನ್ನು ಯಾಚಿಸಬೇಕು. ಕನ್ನಡಿಗರ ಏನು ಈ ರೀತಿ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಾರೆ ಆ ಮಾತನ್ನು ಹಿಂಪಡ್ಕೋಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ್ ಚಲನಚಿತ್ರ ಆಗಿರ್ಬೋದು, ತಮಿಳು ಚಲನಚಿತ್ರ ಆಗಿರ್ಬೋದು, ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋ ಮಾತಿಗೆ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಇನ್ನು ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ನೀಡ್ತಾರೆ. ರಾಜೇಶ್, ಸದ್ಯ ಪ್ರತಿಭಟನೆ ಯಾವ ರೀತಿಯಲ್ಲಿ, ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ? ಎಷ್ಟು ಜನ ಕಾರ್ಯಕರ್ತರು ಜಮಾಯಿಸಿದ್ರು? ಯಾರು ನೇತೃತ್ವ ವಹಿಸಿಕೊಂಡ್ರು? ಡೀಟೇಲ್ಸ್ ಏನಿದೆ? ವಿದ್ಯಾ, ಏನಂತಂದ್ರೆ ಕಮಲ್ ಹಾಸನ್ ಅವರು ಏನು ತಮಿಳಿನಿಂದನೇ ಕನ್ನಡ ಹುಟ್ಟಿದ್ದು ಅನ್ನೋ ನಿಟ್ಟಿನಲ್ಲಿ ಪದವನ್ನ ಬಳಸಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಏನು ಕಾರ್ಯಕರ್ತರು ಬೆಳಗಾವಿಯ ಐನಾಕ್ಸ್ ಚಿತ್ರಮಂದಿರ ಎದುರು ಪ್ರತಿಭಟನೆ ನಡೆಸಿದ್ರು. ಏನು ಕಮಲ್ ಹಾಸನ್ ಅವರು ಏನು ಕನ್ನಡ ಬಗ್ಗೆ ಮಾತಾಡಿರುವಂತ ಹೇಳಿಕೆಯನ್ನು ವಾಪಸ್ ತಿಳ್ಕೊಳ್ಬೇಕು, ಆಮೇಲೆ ಕ್ಷಮೆಯನ್ನ ಕೇಳಬೇಕು. ಇಲ್ಲವಾದ್ರೆ ಮುಂದೆ ಬರುವಂತ ನಿಮ್ಮ ಚಿತ್ರಗಳನ್ನ ನಾವು ಕರ್ನಾಟಕದಲ್ಲಿ ಯಾವುದೇ ರೀತಿ ಪ್ರದರ್ಶನ ಆಗಲು ಬಿಡುವುದಿಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ನಾವು ಹೋರಾಟವನ್ನ ಮಾಡ್ತೀವಿ, ಕ್ಷಮೆ ಕೇಳದಿದ್ರೆ ಅನ್ನೋ ಮಾತನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಏನು 100 ಕಾರ್ಯಕರ್ತರು ಏನು ಐನಾಕ್ಸ್ ಚಿತ್ರಮಂದಿರ ಎದುರು ಪ್ರತಿಭಟನೆ ನಡೆಸಿ ಐನಾಕ್ಸ್ ಚಿತ್ರಮಂದಿರ ಇವ್ರಿಗೆ ವಿತರಕರಿಗೆ ಒಂದು ರೀತಿಯಲ್ಲಿ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ನೀವು ಯಾವುದೇ ರೀತಿ ಏನಂತಂದ್ರೆ ಅವ್ರು ಕ್ಷಮೆ ಕೇಳುವ ನಿಟ್ಟಿನಲ್ಲಿ ಯಾವುದೇ ರೀತಿ ನೀವು ಚಿತ್ರವನ್ನ ಬಿಡುಗಡೆಯನ್ನ ಮಾಡಬಾರ್ದು. ಒಂದು ವೇಳೆ ಬಿಡುಗಡೆ ಮಾಡಿದ್ರೆ ನಾವು ಬಂದು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ. ಈಗಾಗಲೇ ಅವರು ಕ್ಷಮೆ ಕೇಳೋ ತನಕನೂ ನಾವು ನಮ್ಮ ಪ್ರತಿಭಟನೆ ಕರ್ನಾಟಕದಾದ್ಯಂತ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ನಾರಾಯಣಗೌಡರು ಒಂದು ಕರೆಯನ್ನು ನೀಡಿದ್ದಾರೆ. ಹೀಗಾಗಿ ಅವರು ಕ್ಷಮೆ ಕೇಳುವವರೆಗೂ ಕೂಡ ಚಿತ್ರವನ್ನ ಪ್ರದರ್ಶನ ಮಾಡಬಾರ್ದು. ಒಂದು ವೇಳೆ ಪ್ರದರ್ಶನ ಮಾಡಿದ್ರೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ ನಿಟ್ಟಿನಲ್ಲಿ ವಾರ್ನ್ ಕೂಡ ಮಾಡಿದ್ದಾರೆ. ವಿದ್ಯಾ,
ಈಗ ಅವರ ಸಿನಿಮಾ ಎಲ್ಲೆಲ್ಲಿ ಅಂದರೆ ಬೆಳಗಾವಿ ಭಾಗಕ್ಕೆ ಅಂತ ನೋಡಿದಾಗ ಯಾವ್ಯಾವ ಥಿಯೇಟರ್ನಲ್ಲಿ ಪ್ರದರ್ಶನ ಆಗುತ್ತೆ ಇದೆಲ್ಲವೂ ಕೂಡ ಆಲ್ರೆಡಿ ಮಾತುಕತೆ ಆಗಿತ್ತಾ? ನಿಜ ಇದೆ. ಈಗಾಗಲೇ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಏನು ಐನಾಕ್ಸ್ ಚಿತ್ರಮಂದಿರಗಳು ಇದಾವೆ, ಸಾಕಷ್ಟು ಚಿತ್ರಮಂದಿರಗಳು, ನೂರಾರು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೆದಿತ್ತು. ಆದ್ರೆ ಯಾವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕರೆ ನೀಡಿದೆ ಪ್ರತಿಭಟನೆಗೆ, ಹೀಗಾಗಿ ವಿತರಕರು ಕೂಡ ಈಗ ಒಂದು ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾ ಬಿಡಬೇಕಾ ಅನ್ನೋ ನಿಟ್ಟಿನಲ್ಲಿ ಗೊಂದಲಕ್ಕೀಡಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ವೇಳೆ ಕ್ಷಮೆ ಕೇಳದಿದ್ರೆ ಏನು ಪ್ರದರ್ಶನವನ್ನ ರದ್ದು ಮಾಡಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ಕ್ಷಮೆ ಕೇಳಿದ್ರೆ ಮಾತ್ರ ಪ್ರದರ್ಶನ ಆಗುತ್ತೆ, ಇಲ್ಲಂತಂದ್ರೆ ಪ್ರದರ್ಶನಕ್ಕೆ ಯಾವುದೇ ರೀತಿ ತೊಂದರೆಯನ್ನ ಮಾಡಿ ಈಗ ಅಡ್ಡಿಪಡಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಲಿಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಈಗ ಕನ್ನಡದ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆ ಅಂದ್ರೆ ಅದರ ಬಗ್ಗೆ ಆಳ ಅರಿವಿಲ್ಲದೆ ಮಾತನಾಡಿದ್ದಾರೆ, ತಮಿಳಿನಿಂದ ಕನ್ನಡ ಹುಟ್ಕೊಳ್ತು ಅನ್ನೋ ಮಾತನಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಆ ಸ್ಟೇಟ್ಮೆಂಟ್ಗೆ ಇಡೀ ರಾಜ್ಯ ಇದೀಗ ರೊಚ್ಚಿಗೆದ್ದಿದೆ. ಅವರ ಸಿನಿಮಾ ರಾಜ್ಯದಲ್ಲಿ ಪ್ರದರ್ಶನ ಆಗಬಾರದು, ಅವರೊಂದು ಕ್ಷಮೆ ಕೇಳೋ ತನಕ ಅಂತ ಪಟ್ಟು ಹಿಡಿದಿದ್ದಾರೆ.